ಪ್ರೇಸ್ ಗಾಡ್, ಹಾಲೆಲೂಯಾ. ದೇವರ ನನ್ನ ಪ್ರೀತಿಯ ಮುದ್ದು ಮಕ್ಕಳ, ದೇವರ ನಾಮದಲ್ಲಿ, ದೇವರ ಆಶ್ರಯದಲ್ಲಿ, ದೇವರ ಹೆಸರಿನಲ್ಲಿ, ಅದು ಹಾಗೂ ಯೇಸು ಕ್ರಿಸ್ತನ ನಾಮದಲ್ಲಿ, ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ ದೇವರ ಶಕ್ತಿ ಮತ್ತು ದೇವರ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಹಾಗೂ ಸ್ಪಿರಿಟ್ ಇನ್ ಜೀಸಸ್ ನಾಮವು ನಿಮ್ಮನ್ನು ಅಭಿಷೇಕಲಿ. ಆ ಅಭಿಷೇಕವು ಸ್ವರ್ಗೀಯ ಪಿತನಿಂದ ಇಳಿದು ಬರುವಂತಹ ಹಾಗೂ ಯೇಸು ದೇವನಿಂದ ಇಳಿದು ಬರುವಂತಹ ಆ ಅಭಿಷೇಕವು ನಿಮ್ಮ ಮಧ್ಯದಲ್ಲಿ, ನಿಮ್ಮ ಮಕ್ಕಳ ಮಧ್ಯದಲ್ಲಿ, ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲಿ ಇಳಿದು ಬರಲಿ ಮತ್ತು ನಿಮ್ಮನ್ನು ಆ ಅಭಿಷೇಕವು ಕಾಯಲಿ ಮತ್ತು ಶುದ್ಧೀಕರಿಸಲಿ ಎಂದು ನಾನು ಪ್ರಾರ್ಥಿಸುವೆನು. ಆ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ, ಆ ಸ್ಪಿರಿಟ್ ಇನ್ ಜೀಸಸ್ ಅಭಿಷೇಕದ ಮುಖಾಂತರ ನನಗೆ ಕೊಟ್ಟಿರುವಂತಹ ಆ ಅಥಾರಿಟಿಯಿಂದ ನಾನು ನಿಮಗೋಸ್ಕರ ನಾನು ಪ್ರಾರ್ಥಿಸುವೆನು. ಆಮೇನ್, ಆಮೇನ್, ಆಮೇನ್. ಒಂದು ಸಣ್ಣವಾದ ಒಂದು ವಾಕ್ಯವನ್ನು ನಾವು ನೋಡುವ, ಯೇಸುವಿನ ವಾಕ್ಯವನ್ನು ನಾವು ನೋಡುವ. ಹೌದು ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಮಗೆ ದಿನಾಲೂ ಜೀವಿಸಬೇಕಾದ್ರೆ ನಮಗೆ ಕೇವಲ ಅನ್ನ, ಆಮ್ಲೆಟು, ಮೊಟ್ಟೆಗಳು ಮತ್ತು ಜಿಮ್ಮಿಗೆ ಹೋಗುವುದು, ಜಿಮ್ಮಿಂದ ಡ್ರಿಂಕ್ಸ್ ಮಾಡುವುದು ಅಲ್ವಾ, KTM ಬೈಕ್ ತಗೊಳ್ಳೋದು, KTMಯಿಂದ ಬೈಕ್ ಗಾಳಿ ತಿನ್ನೋದು, ಬೈಕಲ್ಲಿ ಓಡಿ, ಅದು ಇಟ್ಸ್ ಓಲ್ಡ್ ಥಿಂಗ್. ಆದರೆ ನಿಜ KTMಯಿಂದ ಕೆಳಗೆ ಬಿದ್ದರೆ ಕಾಲು ಮುರಿತದೆ ಅಲ್ವಾ, KTMಯಿಂದ ಬಿದ್ದರೆ ಕಾಲು ಮುರಿತದೆ. ಕಾರ್ ಹೋಗಿ ಎಲ್ಲಿ ಗುಡ್ಡದಿಂದ ಕೆಳಗೆ ಬಿದ್ದರೆ ಆಕ್ಸಿಡೆಂಟ್ ಆಗಿ ಅಲ್ಲಿ ಜೀವ ಹೋಗುತ್ತೆ ಅಲ್ವಾ, ಜೀವ ಹೋಗುತ್ತಲ್ವಾ. ಏನಾದರೂ ಕೈ ಕಾಲು ಏನಾದರೂ ಮುರಿತದೆ ಅಲ್ವಾ. ಖಂಡಿತವಾಗಿಯೂ ಒಂದು ಆಕ್ಸಿಡೆಂಟ್ ಆದರೆ ಒಂದು ಸಣ್ಣ ಗಾಯ ಕೂಡ ಆಗುತ್ತೆ ನೀವು ಬಿದ್ದರೂ ಕೂಡ. ಹಾಗೆಯೇ ಮನೆ ಬಿದ್ದರೂ ಕೂಡ, ಭೂಕಂಪ ಆದರೂ ಕೂಡ ಅಲ್ವಾ, ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಭೂಕಂಪದಲ್ಲಿ ಆ ಮನೆಗಳು ಬೀಳ್ತವೆ, ನೆಲ ಸಮಾನ ಆಗ್ತವೆ ಅಲ್ವಾ. ಸೊ ನನ್ನ ಪ್ರೀತಿ ಮುದ್ದು ಮಕ್ಕಳೇ, ಈ ಜಗತ್ತಿನಲ್ಲಿ ಜೀವಿಸಲಿಕ್ಕೆ ನಮಗೆ ಮನೆ, ನಮಗೆ ಕಾರು, ನಮಗೆ ಬಂಗಲೆ, ನಮಗೆ ಬೈಕ್, ನಮಗೆ KTM, ನಮಗೆ BTM ಅಲ್ವಾ, ಅದೆಲ್ಲ ನಮಗೆ ಅಗತ್ಯ ಹೆಚ್ಚಾಗಿ ಇಲ್ಲ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ಇನ್ನು ಮುಂದಿನ ಕಾಲದಲ್ಲಿ ಹಾಗೂ ಇನ್ನು ಮುಂಬರುವ ಕಾಲದಲ್ಲಿ ಕೂಡ ಇರಬಹುದು. ನಮಗೆ ಆ ಅವಶ್ಯಕತೆ ಹೆಚ್ಚಾಗಿ ನಮಗೆ ಆ ಅವಶ್ಯಕತೆ ಇಲ್ಲ. ಆದರೆ ನಮಗೆ ಜೀವಿಸಲಿಕ್ಕೆ ಒಂದೇ ಒಂದು ಬೇಕು, ಅದು ದೇವರ ವಾಕ್ಯ. ಆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ವಾಸಿಸಿದರೆ ನಿಮಗೆ ಜೀವನ ಸಿಗುತ್ತೆ, ನಿಮಗೆ ಶ್ವಾಸ ಸಿಗುತ್ತೆ, ನಿಮಗೆ ಉಸಿರು ಸಿಗುತ್ತೆ. ಆ ಉಸಿರಲ್ಲಿ ನೀವು ಬದುಕ್ತೀರಾ. ನಿಮಗೆ ಕೃತಕವಾಗಿ ಕೊಟ್ಟ ಉಸಿರಿಂದಲ್ಲ, ಆ ಕರ್ತನು ಕೊಟ್ಟ ಉಸಿರಿನಿಂದ, ಆ ಸೃಷ್ಟಿಕರ್ತನು ಕೊಟ್ಟ ಅಂತಹ ಉಸಿರಿನಿಂದ, ದೇವರ ವಾಕ್ಯದ ಮುಖಾಂತರ ನೀವು ಬದುಕ್ತೀರಾ. ನೋಡುವ ಒಂದು ಸಣ್ಣವಾದ ವಾಕ್ಯವನ್ನು ನಾನು ನೋಡುವ ಯೇಸು ದೇವರ ನಾಮದಲ್ಲಿ ಹಾಗೂ ಸ್ಪಿರಿಟ್ ಇನ್ ಜೀಸಸ್ ನಾಮದಲ್ಲಿ. ನಹುಮ 1:7 ಹೇಳ್ತಾ ಇದೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ. ನಹುಮ 1:7 ಹೇಳ್ತಾ ಇದೆ, ಕರ್ತನ ಮೊರೆ ಹೊಕ್ಕವನಿಗೆ ಕರ್ತನು ಎಲ್ಲ ಸಮಸ್ಯೆಗಳಿಂದ, ಎಲ್ಲ ಪ್ರಾಬ್ಲಮ್ಸ್ಗಳಿಂದ, ಎಲ್ಲ ಕಷ್ಟಗಳಿಂದ ಅವನು ಕಾಯ್ತಾನಂತ. ಅಂದರೆ ಅವನು, ಆ ಕರ್ತನು ಆತನಿಗೆ ಆಶ್ರಯನಾಗಿರ್ತಾನೆ ಅಂತ ವಾಕ್ಯ ಹೇಳ್ತಾ ಇದೆ. ನೆಹುಮ ಚಾಪ್ಟರ್ 1:7 ಹೇಳ್ತಾ ಇದೆ ನನ್ನ ಪ್ರೀತಿಯ ಮತ್ತು ಮಕ್ಕಳೇ. ನೋಡಿದ್ರ, ನಾನು ಹೇಳಿದೆಲ್ಲ, ನಮಗೆ ಈ ಜಗತ್ತಿನಲ್ಲಿ ಜೀವಿಸಲಿಕ್ಕೆ, ನಮಗೆ ಈ ಜಗತ್ತಿನ ಮನುಷ್ಯರೊಟ್ಟಿಗೆ ಜೀವಿಸಲಿಕ್ಕೆ ನಮಗೆ ಕಾರು, ಬಂಗಲೆ, ಹಣ, ಅಂತಸ್ತು ಅಲ್ವಾ, ಅದು ನಮಗೆ ಉಪಕಾರಕ್ಕೆ ಬರಲ್ಲ. ಆದರೆ ಕರ್ತನು ನುಡಿದಂತಹ ಆ ವಚನವು ನಿಮ್ಮ ಹೃದಯದಲ್ಲಿ ವಾಸಿಸಿದರೆ ಅದು ಶ್ವಾಸವಾಗಿ ನಿಮ್ಮನ್ನು ಜೀವಿಸಲಿಕ್ಕೆ ಈ ಜಗತ್ತಿನಲ್ಲಿ ಮಾಡುತ್ತೆ. ಯಾವುದೇ ಕಷ್ಟಗಳು ಬಂದರೂ, ಯಾವುದೇ ನಷ್ಟಗಳು ಬಂದರೂ, ನಿಮಗೆ ಜೀವಿಸಲಿಕ್ಕೆ ಮಾಡುವ ಕರ್ತನು, ಆ ಶ್ವಾಸವು ನಿಮಗೆ ಶ್ವಾಸ ಕೊಟ್ಟು ನಿಂತ್ಕೊಳ್ತದೆ. ನಿಮಗೆ ಕೃತಕವಾಗಿ ಕೊಟ್ಟಂತಹ ಶ್ವಾಸ ಅಲ್ಲ, ಅದು ಕರ್ತನು ಕೊಟ್ಟಂತಹ ಶ್ವಾಸ ಅಂದರೆ ಉಸಿರು. ಪ್ರೈಸ್ ಗಾಡ್, ಹಾಲೆಲೂಯಾ. ನೋಡಿದ್ರೆ ಆ ಉಸಿರಲ್ಲಿ ನೀವು ಬದುಕ್ತೀರಾ. ಹೇಗೆ? ಆ ವಚನಗಳಿಂದಂತಹ ಬಂದಂತಹ ಉಸಿರು, ನಿಮ್ಮ ಹೃದಯದಲ್ಲಿ ನೆಲೆಸಿದಂತಹ ವಚನ, ಕರ್ತನು ನುಡಿದಂತಹ ವಚನ, ನಿಮ್ಮ ಹೃದಯದಲ್ಲಿ ನುಡಿದಂತಹ ಆ ವಚನ, ನಿಮ್ಮ ಹೃದಯದಲ್ಲಿ ವಾಸಿಸುವಂತಹ ವಚನ, ಅದು ನಿಮಗೆ ಉಸಿರಾಗಿರುತ್ತೆ. ಹೇಗೆ? ನೀವು ಕರ್ತನಿಗೆ ಮೊರೆ ಹೊಕ್ಕರೆ ಮಾತ್ರ ಆ ವಚನವು ನಿಮ್ಮ ಹೃದಯದಲ್ಲಿ ವಾಸಿಸುತ್ತದೆ. ಆಮೇಲೆ ಅದು ನಿಮಗೆ ಉಸಿರಾಗಿ ನಿಮ್ಮೊಂದಿಗೆ ನೀವು ಇರುವ ತನಕ ಅದು ಬಾಳುತ್ತೆ. ಪ್ರೈಸ್ ಗಾಡ್. ದಿ ವರ್ಡ್ ಬಿಕಮ್ ಫ್ಲಶ್ ಇಂಟು ಯುವರ್ ಹಾರ್ಟ್, ಇಂಟು ಯುವರ್ ಮೈಂಡ್ ಅಲ್ವಾ. ನೀವು ಬೈಬಲಲ್ಲಿ ಓದ್ತಿರಲ್ಲ, ಅದು ನಿಮಗೆ ಫ್ಲಶ್ ಆಗಿದೆಯಾ, ಅಥವಾ ನೀವು ಟಾಯ್ಲೆಟಲ್ಲಿ ಹೋಗಿ ಫ್ಲಶ್ ಮಾಡಿ ಬಿಸಾಕಿದ್ದೀರಾ? ಯೋಚಿಸಿ. 7 ದಿನ ರಿಟ್ರೀಟ್ ಮಾಡ್ತೀರಾ, 10 ದಿನ ರಿಟ್ರೀಟ್ ಮಾಡ್ತೀರಾ, 20 ದಿನ ರಿಟ್ರೀಟ್ ಕೂಡ ಮಾಡ್ಬೋದು ನೀವು ಕಂಟಿನ್ಯೂಸ್ ಆಗಿ
ಆದರೆ ವಚನವು ಆ ರಿಟ್ರೀಟ್ 20 ದಿನ 7 ದಿನ ಮಾಡಿದ ರಿಟ್ರೀಟನ್ನು ನೀವು ಫ್ಲಶ್ ಎಲ್ಲಿ ಮಾಡಿದ್ದೀರಾ? ಆ ಟಾಯ್ಲೆಟಲ್ಲಿ ಆ ವಚನವನ್ನು ನೀವು ಎಲ್ಲಿ ಫ್ಲಶ್ ಮಾಡಿದ್ದೀರಾ? ಹೃದಯದಲ್ಲಿ ಆಗಿದೆ ಅದು, ಅಥವಾ ಟಾಯ್ಲೆಟಲ್ಲಿ ಫ್ಲಶ್ ಮಾಡಿ ನೀವು ಬಿಸಾಕಿ ಬಂದಿದ್ದೀರಾ ಆ ವಚನ ಅಲ್ವಾ? ನಾವು ಪ್ರೀತಿಯ ನನ್ನ ಮುದ್ದು ಮಕ್ಕಳೇ, ದೇವರು ವಾಕ್ಯ ನಮಗೆಲ್ಲರ ಜೊತೆ ದೇವರು ಮಾತಾಡ್ತಾನೆ. ಹೃದಯದಲ್ಲಿ ನಮ್ಮ ಎಲ್ಲರ ಜೊತೆ ದೇವರು ಮಾತಾಡ್ತಾನೆ. ಆದರೆ ಎಲ್ಲರ ಜೊತೆ ಮಾತಾಡಿದ ನಂತರ ಆ ವಚನ ಒಂದು ಕೊಡ್ತಾನೆ. ಆ ಮಾತನಾಡುವ ಸಮಯದಲ್ಲಿ, ಅವನು ಬರುವಂತಹ ಸಮಯದಲ್ಲಿ, ಅವನು ನಿನಗೆ ಮುಟ್ಟುವಂತಹ ಸಮಯದಲ್ಲಿ, ಅವನಿಗೆ ಆಶೀರ್ವಾದವನ್ನು ಕೊಡುವಂತಹ ಸಮಯದಲ್ಲಿ ನಿನ್ನ ಹೃದಯದಲ್ಲಿ ಅವನು ವಚನವನ್ನು ಕೊಡ್ತಾನೆ. ಆ ವಚನದಲ್ಲಿ ನೀನು ಜೀವಿಸಿದ್ಯಾ, ಆ ವಚನವು ನಿನಗೆ ಉಸಿರಾಗುವ ಹಾಗೆ ಮಾಡ್ತಾನೆ. ನೀನು ಇರುವಷ್ಟು ದಿನ ಈ ಜಗತ್ತಿನಲ್ಲಿ, ನೀನು ಇರುವಷ್ಟು ದಿನ ನಿನಗೆ ಉಸಿರಾಗುವ ಹಾಗೆ ಆ ವಚನವನ್ನು ಕರ್ತನು ಮಾಡುತ್ತಾನೆ. ನಿನ್ನ ಜೀವನದಲ್ಲಿ ಉಸಿರಾಗಿ ಆ ಕರ್ತನ ವಚನವು, ಆ ಕರ್ತನ ವರ್ಡ್ ನಿನ್ನ ಮಧ್ಯದಲ್ಲಿ ಬಂದು, ನಿನ್ನ ಹೃದಯದಲ್ಲಿ ಮಧ್ಯದಲ್ಲಿ ಬಂದು ನಿನಗೆ ಶ್ವಾಸವಾಗಿ, ನಿನಗೆ ಉಸಿರವಾಗಿ ನಿಂತಿದ್ದೀಯ. ನಿನ್ನನ್ನೇ ನೀನು ಪರೀಕ್ಷಿಸೋಕೋ. ಯಾರನ್ನು ನೀನು ದೋಷಿಸೋದಕ್ಕೆ ಆಗಲ್ಲ. ನಿನಗೆ ಒಂದು ವೇಳೆ ಕರ್ತನ ಅನುಭವವಿಲ್ಲದಿದ್ದರೆ, ನಿನಗೆ ಒಂದು ವೇಳೆ ಪವಿತ್ರಾತ್ಮನ ಅಭಿಷೇಕದ ಅನುಭವ ಇಲ್ಲದಿದ್ದರೆ, ನಿನಗೆ ಒಂದು ಕರ್ತನ ನಿನಗೆ ಸಮಾಧಾನ ನಿನಗೆ ಇಲ್ಲದಿದ್ದರೆ, ಕರ್ತನು ಕೊಡುವಂತಹ ಆ ಸಮಾಧಾನ ನಿನ್ನ ಹೃದಯದಲ್ಲಿ ಇಲ್ಲದಿದ್ದರೆ, ನೀನು ಯಾರನ್ನು ದೋಷಿಸಲಿಕ್ಕಾಗಲ್ಲ. ನೀನು ಯಾರನ್ನು ದೋಷಿಸಲಿಕ್ಕಾಗಲ್ಲ. ನಿನ್ನ ಕುಟುಂಬಸ್ಥರನ್ನು ನೀನು ದೋಷಿಸಲಿಕ್ಕಾಗಲ್ಲ. ನಿನ್ನ ನೆರೆ ಕರೆಯವರನ್ನು ನೀನು ದೋಷಿಸಲಿಕ್ಕಾಗಲ್ಲ. ಆದರೆ ನಿನಗೆ ಕರ್ತನು ಕೊಟ್ಟಂತಹ ಆ ಹೃದಯದಲ್ಲಿ ಆ ಮಾತು ನಿನಗೆ ಶ್ವಾಸವಾಗಿ ಬಂದಿದೆಯಾ ಇಲ್ಲವಂತ ಪರೀಕ್ಷಿಸುವುದು ನಿನ್ನ ಕರ್ತವ್ಯ. ಯಾಕೆ? ಅದು ಸಿಗುವುದು ಕರ್ತನ ಮೊರೆ ಹೊಕ್ಕವರಿಗೆ ಮಾತ್ರ ಅಲ್ವಾ? ಕೊಂಕಣಲ್ಲಿ ಹೇಳ್ತೀನಿ, सगळ्या माझ्या काळजान सगळ्या माझ्या मनान हांव सरस्वराची स्तुती करता. सगळ्या माझ्या काळजान सगळ्या माझ्या मनान सगळ्या माझ्या सक्तेन हांव माझ्या धन्य देवाक वाक काಣ್ತಾ ಅಂತ ಒಂದು ಕನ್ನಡದಲ್ಲಿ ನಾನು ಕೊಂಕಣಿಯಲ್ಲಿ ನಾನು ನಿಮಗೆ ಹೇಳಿದೆ ಅಲ್ವಾ? ಹೃದಯದಲ್ಲಿ ಮೊರೆ ಹೊಕ್ಕುವುದಂದರೆ ಕರ್ತನಿಗೆ, ಹೃದಯದಲ್ಲಿ ಮನದಲ್ಲಿ ಕರ್ತನಿಗೆ ಮೊರೆ ಹೊಕ್ಕುವುದು. ಪ್ಯಾಕ್ ಮಾಡಿ 7 ದಿನದ ರಿಟ್ರೀಟಿಗೆ ಹೋಗೋದಲ್ಲ, 3 ದಿನದ ರಿಟ್ರೀಟ್ ಹೋಗಿ ಕೂತ್ಕೊಳ್ಳೋದಲ್ಲ, ಬುಧವಾರ ರಿಟ್ರೀಟ್ ಇರ್ತಾರೆ ಬುಧವಾರ ಕೂತ್ಕೊಂಡು ಬರುವುದಲ್ಲ. ಕರ್ತನ ಮೊರೆ ಹೊಕ್ಕುವುದಂದರೆ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ಹೃದಯದಲ್ಲಿ ಮನದಲ್ಲಿ ನೀನು ಕರ್ತನ ಮೊರೆ ಹೊಕ್ಕುವುದು. ಆಗ ನಿನಗೆ ಆ ಕರ್ತನು ವಚನವನ್ನು ಕೊಡ್ತಾನೆ ನಿನ್ನ ಹೃದಯದಲ್ಲಿ. ಆ ವಚನವು ನಿನಗೆ ಲೈಫ್ ಆಗಿ ಬರುತ್ತೆ, ಅಂದರೆ ಉಸಿರಾಗಿ ನಿನ್ನಲ್ಲಿ ಬಾಳುತ್ತೆ ಆ ವಚನವು ನೀನು ಸ್ವೀಕರಿಸಿದಾಗ ಅಲ್ವಾ? ಸೊ ನಾವು ಏನೇನೋ ಸ್ವೀಕರಿಸ್ತೇವೆ, ಈ ಜಗತ್ತಿನಲ್ಲಿದ್ದ ವಸ್ತುಗಳನ್ನು ಸ್ವೀಕರಿಸ್ತೇವೆ, ಬಂಗಲೆಗಳನ್ನು ಸ್ವೀಕರಿಸ್ತೇವೆ, ದೊಡ್ಡುಗಳನ್ನು ಸ್ವೀಕರಿಸ್ತೇವೆ ಅಲ್ವಾ? ಪೇಡಗಳನ್ನು ಸ್ವೀಕರಿಸ್ತೇವೆ, ಲಡ್ಡುಗಳನ್ನು ಸ್ವೀಕರಿಸ್ತೇವೆ, ಬಿಯರ್ಗಳನ್ನು ಸ್ವೀಕರಿಸುತ್ತೇವೆ ಅಲ್ವಾ? ಎಲ್ಲವನ್ನು ನಾವು ವೈನ್ಗಳನ್ನು ಸ್ವೀಕರಿಸ್ತೇವೆ, ಎಲ್ಲವನ್ನು ನಾವು ಸ್ವೀಕರಿಸ್ತೇವೆ. ಆದರೆ ನಾವು ಕರ್ತನ ಆ ಉಸಿರಾಗುವಂತಹ ನಿಮ್ಮ ಜೀವನದಲ್ಲಿ ಆ ಮಾತನ್ನು, ವಚನವನ್ನು, ವರ್ಡ್ ಆಫ್ ಗಾಡನ್ನು ನಾವು ಸ್ವೀಕರಿಸಿದ್ದೇವೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಇಲ್ಲದಿದ್ದರೆ ದೆರ್ ಇಸ್ ನೋ ಬ್ರೆತ್ ಆಫ್ ಲೈಫ್ ಅಂತ ಹೇಳ್ತಾರೆ. ದೆರ್ ಇಸ್ ನೋ ಬ್ರೆತ್ ಆಫ್ ಲೈಫ್. ಪ್ರೆಸ್ ಗಾಡ್, ಹಲ್ಲೆಲೂಯಾ. ಬ್ರೆತ್ ಆಫ್ ಲೈಫ್ ಹೇಗೆ ಬರೋದು? ಕರ್ತನ ಮಾತಿನಿಂದ, ಕರ್ತನ ನುಡಿದಂತಹ ಆ ವಚನದಿಂದ. ಆ ವಚನವು ನಿಮ್ಮ ಹೃದಯದಲ್ಲಿ ವಾಸಿಸಿದರೆ ದ ವರ್ಡ್ ಇಸ್ ಬಿಕಮ್ ಫ್ಲಶ್. ಅದು ನಿಮಗೆ ಉಸಿರಾಗಿ ನಿಮ್ಮಲ್ಲಿ ಬಾಳುತ್ತೆ, ಉಸಿರಾಗಿ ಅಲ್ವಾ? ನನ್ನ ಉಸಿರಿರುವ ದಿನವೆಲ್ಲ ನಾ ಹಾಡುವೆ ನಿನಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಹಾಡುವೆ ನಿನಗೆ ಆರಾಧನೆ ಅಲ್ಲ? ಹೇಗೆ ನಾವು ಉಸಿರು ಹಾಡೋದು? ಉಸಿರಿದ್ರೆ ನಾವು ಹಾಡ್ಬೋದು, ಉಸಿರೇ ನಮಗೆ ಇಲ್ಲದಿದ್ದರೆ ನಾವು ಕರ್ತನಿಗೆ ಹಾಡುವುದು ಹೇಗೆ? ನಾವು ಕರ್ತನ ವಚನವನ್ನು ಓದೋದು ಹೇಗೆ? ನಾವು ಕರ್ತನ ವಚನದಂತೆ ಬಾಳೋದು ಹೇಗೆ? ಅದು ಉಸಿರು ಎಲ್ಲಿಂದ ಬರೋದು? ಉಸಿರು ನಾನು ಹೇಳಿದಲ್ಲ, ಅದು ಮಣ್ಣಲ್ಲಿ ಹೋಗುವಂತಹ ಉಸಿರಲ್ಲ, ಅದು ಶಾಶ್ವತವಾಗಿ ಉಳಿಯುವಂತಹ ಉಸಿರು. ಇಲ್ಲಿ ಕೂಡ, ಸ್ವರ್ಗದಲ್ಲಿ ಕೂಡ. ಅದಕ್ಕೆ ಹೇಳೋದು ಸಲ್ವೇಷನ್ ಅಂತ ಹೇಳೋದು. ಪ್ರೇಸ್ ಗಾಡ್, ಹಲ್ಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಹಾಗೂ ದೇವರು ನಿಮಗೆ ವಚನವನ್ನು ನೀಡಲಿ. ಆ ವಚನವು, ಆ ದೇವರ ವಾಕ್ಯವು ನಿಮ್ಮಲ್ಲಿ ಸದಾಕಾಲ ಉಸಿರಾಗಿ ಬಾಳಲಿ ಎಂದು ನಾನು ಪ್ರಾರ್ಥಿಸುವೆನು. ಹೌದು, ಆಮೆನ್, ಆಮೆನ್, ಆಮೆನ್. ಕರ್ತನು ನಿಮ್ಮೊಂದಿಗೆ ಸದಾ ನಿಮ್ಮೊಂದಿಗೆ ಇರಲಿ, ಬಾಳಲಿ ಎಂದು ನಾನು ಪ್ರಾರ್ಥಿಸುವೆನು. ಉಸಿರಾಗಿ ನಿಮ್ಮಲ್ಲಿ ಅವನು ಸದಾ ಇರಲಿ. ಆಮೆನ್, ಆಮೆನ್, ಆಮೆನ್.